ಈ ಕ್ಷೇತ್ರದ ಮತದಾರರಿಗೆ ಎಲ್ರಿಗೂ ಕೂಡ ಕೇಳ್ಕೊಳ್ತಕ್ಕಂಥ ಮನವಿ ಏನಂತ ಅಂದರೆ, ಇವತ್ತು ಈ ಲೋಕಸಭಾ ಚುನಾವಣೆ ಅಂತ ಅಂದರೆ ಒಂದು ನ್ಯಾಷನಲ್ ಪಾಲಿಸಿ ಮೇಲೆ ಆಗ್ತಕ್ಕಂಥ ಒಂದು ಚುನಾವಣೆ ಇದು. ಈ ನ್ಯಾಷನಲ್ ಪಾಲಿಸಿ ಚುನಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತಿನ ಸಾಮಾಜಿಕ ಜಾಲತಾಣ, ಟಿ ವಿ ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ BJPಯ ಅಜೆಂಡಾ ನಾವು ಈ ಬಾರಿ 400 ಸೀಟನ್ನು ಗೆದ್ದರೆ ಸಂಪೂರ್ಣವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಇಡನ್ ಅಜೆಂಡಾವನ್ನು RSSನ ಕೇಂದ್ರ ಕಚೇರಿಯಿಂದ ಬಂದಿರತಕ್ಕಂಥ ಇಡನ್ ಅಜೆಂಡಾವನ್ನು ಇವತ್ತು BJPಯ ಸಂಸದರು, BJPಯ ಕಾರ್ಯಕರ್ತರು ಏನು ಔಟ್ಡೋರ್ ಮತ್ತು ಇಂಡೋರ್ ಎಲ್ಲ ಚರ್ಚೆ ಮಾಡೋದನ್ನು ಅಜೆಂಡಾವಾಗಿ ಇಟ್ಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, BJPಯವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಅಜೆಂಡಾ ಇಟ್ಕೊಂಡಿದ್ರೆ, ನಾವು ಈ ಭಾರತ ದೇಶದ ಸಂವಿಧಾನವನ್ನು ಉಳಿಸ್ಕೊಂತೀವಿ, ಜಾರಿ ಮಾಡ್ತೀವಿ, ಸಂವಿಧಾನದ ಪರವಾಗಿದ್ದೀವಿ ಅಂತಕ್ಕಂಥ ಒಂದು ಅಜೆಂಡಾವನ್ನು ಇವತ್ತಿನ ಪ್ರಸ್ತುತವಾಗಿ ಅದೊಂದು ಸಂವಿಧಾನ ಜಾಥಾದ ಮುಖಾಂತರ ಕೆಲಸ ಮಾಡೋಕೆ ಹೊರಟಿದ್ದಾರೆ. ಇವತ್ತು BJPಯವರು ಕೇಂದ್ರದಿಂದ ಹಳ್ಳಿವರೆಗೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡೋದು ನೇರವಾಗಿ ಹೇಳ್ತಾ ಇದ್ದಾರೆ, ಅದು ಜಗಜ್ಜಾಹೀರದು. ಆದರೆ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಮಂತ್ರಿ ಶಾಸಕರುಗಳು ಅಥವಾ ಕಾಂಗ್ರೆಸ್ನ ಹೈಕಮಾಂಡು ಏನು ಹೇಳ್ತಾರೆ, ಸಂವಿಧಾನ ಏನಾದ್ರು ಬದಲಾವಣೆ ಆದರೆ ಅದಕ್ಕೆ ರಕ್ತಪಾತ ಆಗುತ್ತೆ, ಈ ದೇಶದಲ್ಲಿ ಒಂದು ರೆವ್ಯುಲೇಷನ್ ಮಾಡ್ತೀವಿ ನಾವು ಅಂತೇಳಿ ಹೊರಟಿದ್ದಾರೆ. ಈ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟು ನಾವು ಮೊನ್ನೆ ಕಾಂಗ್ರೆಸ್ನವ್ರಿಗೆ, ಇವತ್ತು 77 ವರ್ಷ ಸ್ವತಂತ್ರ ಬಂದು 75 ವರ್ಷ ಸಂವಿಧಾನ ಜಾರಿಯಾಗಿ ಇವತ್ತು ಬಹುಪಾಲು ಸರ್ಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನದ ಹೆಸರೊಳಗಡೆ ಓಟ್ ಕೇಳ್ತಕ್ಕಂಥ ನಿಮ್ಗಳಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1937ರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಎಲೆಕ್ಷನ್ ನಿಂತ್ಕೋಬೇಕಾದ ಸಂದರ್ಭದಲ್ಲಿ ಸಂವಿಧಾನ ರಚನೆ ಮಾಡಲಿಕ್ಕೆ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಸೋಲಿಸುತ್ತೆ ಬಾಬಾ ಸಾಹೇಬ್ರನ್ನ. ಸಂವಿಧಾನ ಬರೆಯಕ್ಕೆ ಬಿಟ್ಟಿಲ್ಲ ಅವರು ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ರ ಹೋರಾಟದ ಪ್ರತಿಯೊಂದು ಹೆಜ್ಜೆಗೂ ಕೂಡ 1957ರಲ್ಲಿ ಅವರು ಕಾನೂನು ಮಂತ್ರಿ ರಾಜೀನಾಮೆ ಕೊಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅವ್ರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು ಅಂತ ಅಂದರೆ, ಈ ದೇಶದ ಮಹಿಳೆಯರ ಪರವಾಗಿ ಹಿಂದೂ ಕೋಡ್ ಬಿಲ್ಲನ್ನು, ಇದು ಹಿಂದುಳಿದವರ ಮೀಸಲಾತಿ ಪರವಾಗಿ ಯಾವ ಅಜೆಂಡವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಪಕ್ಷದವರು ದಲಿತರ ವಿರೋಧಿತನವನ್ನು, ಮಹಿಳೆ ವಿರೋಧಿತನವನ್ನು, ಮುಸಲ್ಮಾನರು ಅಲ್ಪಸಂಖ್ಯಾತ ವಿರೋಧಿತನವನ್ನು ಪ್ರದರ್ಶನ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ 1957ರಲ್ಲಿ ಸಂವಿಧಾನ ರಚನಾ ಸಮಿತಿಯ ಸೋತಿದ್ರು ಕೂಡ, ಗೆದ್ದೋಗಿದ್ರು ಕೂಡ ಅವ್ರು ರಾಜೀನಾಮೆ ಕೊಟ್ಟದ್ದು ಹೊರಗಡೆ ಬಂದು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಉರಿತಕ್ಕಂಥ ಮನೆ, ಈ ಉರಿತಕ್ಕಂಥ ಮನೆಗೆ ಈ ದೇಶದ ದಲಿತರು, ಒಂದು ಅಲ್ಪಸಂಖ್ಯಾತರು, ಹಿಂದುಳಿದವರು ಹೋಗಬೇಡಿ, ಕಾಂಗ್ರೆಸ್ ಪಕ್ಷ ಬರ್ನಿಂಗ್ ಹೌಸ್ ಅಂತಕ್ಕಂಥ ಪದವನ್ನು ಹೇಳಿ ಹೊರಗಡೆ ಬರ್ತಾರೆ. ಬಾಬಾ ಸಾಹೇಬರು ಡಿಸೆಂಬರ್ 5 ತೀರ್ಕೊಂತಾರೆ. ಡಿಸೆಂಬರ್ 5 ತೀರ್ಕೊಂಡಾಗ ಕಾಂಗ್ರೆಸ್ ಸರ್ಕಾರ ದೇಶ ಆಳ್ತಾ ಇರ್ತದೆ. ಬಾಬಾ ಸಾಹೇಬರು ಡೆಲ್ಲಿ ತೀರ್ಕೊಂಡಾಗ ಬಾಂಬೆಗೆ ಅವರ ಮೃತ ದೇಹವನ್ನು ತರಲಿಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ಲೇಟ್ ಚಾರ್ಜ್ ಇರಲ್ಲ. ಅವಾಗ ಅವ್ರ ಅನುಯಾಯಿಗಳೆಲ್ಲ ಕೇಳ್ತಾರೆ. ಅನುಯಾಯಿಗಳೆಲ್ಲ ಕೇಳಿದಾಗ ಕಾಂಗ್ರೆಸ್ನವ್ರು ಹೇಳ್ತಾರೆ, ಬಾಬಾ ಸಾಹೇಬರು ದೊಡ್ಡ ನಾಯಕರವರು, ಸಂವಿಧಾನ ಬರೆದಿರ್ತಕ್ಕಂಥ ದೊಡ್ಡ ಪ್ರಜಾಪ್ರಭುತ್ವ ಉಳಿಸಿರ್ತಕ್ಕಂಥ ನಾಯಕರವರು, ಅವ್ರನ್ನ ಉಳ್ಳಿಕ್ಕೆ 6 ಅಡಿಗೆ 3 ಅಡಿ ಜಾಗವನ್ನು ನೀವು ಡೆಲ್ಲಿಯ ಕೇಂದ್ರದ ಒಳಗಡೆ ಕೊಡಿ ಅಂತ ಕೇಳ್ತಾರೆ ಕಾಂಗ್ರೆಸ್ ಸರ್ಕಾರವನ್ನು. ಆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಊನಕ್ಕೆ ಜಾಗ ಕೊಡಲ್ಲ ಅಂತ ಹೇಳ್ತದೆ. ಇವತ್ತು ಕಾಂಗ್ರೆಸ್ನ ಮಾಜಿ ಪ್ರಧಾನಿಗಳಿಗೆ, ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ, ನೆಹರು ಅವರಿಗೆ ಎಕರೆಗಟ್ಟಲೆ ರಾಜ್ಘಾಟ್ ಅಂತಕ್ಕಂಥದ್ದು, ಶಕ್ತಿ ಕೇಂದ್ರ ಅಂತಕ್ಕಂಥ ಜಾಗವನ್ನು ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ವಿರೋಧಿ. ಬಾಬಾ ಸಾಹೇಬ್ ಬದುಕಿದಾಗೂ ಕೂಡ ಬಾಬಾ ಸಾಹೇಬ್ರು ತಗೊಬಂದಿದೆ ದಲಿತ ಸಮುದಾಯ, ಬಹುಜನ ಸಮಾಜ, 10 ಲಕ್ಷ 20 ಲಕ್ಷಕ್ಕೂ ಮೇಲ್ಪಟ್ಟಂತ ಅವ್ರ ಅನುಯಾಯಿಗಳು ಬಾಬಾ ಸಾಹೇಬ್ರನ್ನ ಬಾಂಬೆಯ ಸಮುದ್ರ ತಡಿ ತಂದಾಗ ತುಂಬ ನೋವಾಗುತ್ತೆ ನಮ್ಗೆ. ಸಮುದ್ರ ತಡಿ ಒಳಗಡೆ ಬಾಬಾ ಸಾಹೇಬರ ಅಂತ್ಯ ಸಂಸ್ಕಾರ ಮಾಡ್ತಾರಂತ ಅಂದ್ರೆ, ಸಮುದ್ರ ತಡಿ ಒಳಗಡೆ ನದಿಯ ತೀರದೊಳಗಡೆ ಅಂತ್ಯ ಸಂಸ್ಕಾರ ಮಾಡೋದು ಯಾರಿಗೆ ಅಂತ ಅಂದ್ರೆ ಅನಾಥ ಶವಗಳಿಗೆ. ಬಾಬಾ ಸಾಹೇಬ್ರ ದೊಡ್ಡ ಪ್ರಜಾಪ್ರಭುತ್ವ ನಾಯಕರನ್ನ ಕಾಂಗ್ರೆಸ್ ಅವಮಾನಿಸಿ, ಊಳಕ್ಕೆ ಜಾಗ ಕೊಡದೆ, ಸಂವಿಧಾನದ ಸೋಲಿಸಿ, ಸಂವಿಧಾನ ರಚನಾ ಸಮಿತಿ ಓದನ್ನು ತಡೆದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರುಗಳನ್ನ ಹೆಸರು ಕಟ್ಟಿಕೊಂಡು, ದಲಿತ ಸಂಘಟನೆಗಳನ್ನ ಗುಂಪು ಕಟ್ಟಿಕೊಂಡು ರಾಜ್ಯದಲ್ಲಿ ಸಂವಿಧಾನ ಜಾಥವನ್ನು ಅಂತ ಮಾಡ್ತಾ ಇದೆ. ನಿಮ್ಗೆ ಯಾವ ನೈತಿಕತೆ ಇದೆ? ಸಂವಿಧಾನ ಉಳಿಸೋಕ್ಕಾಗತ್ತೆ ನಿಮ್ಗೆ? ಉಳಿಸ್ತಾ ಇದ್ದೀರಾ? ಬಹುಪಾಲು ಇವತ್ತು BJP ಬದಲಾವಣೆ ಮಾಡ್ತಂತ ಅಂತ ಹೇಳ್ತದೆ. ಆದರೆ ಇವತ್ತವರೆಗೂ ಕೂಡ 75 ವರ್ಷದ ಈ ಸ್ವತಂತ್ರ ಭಾರತದ ಸರ್ಕಾರದೊಳಗಡೆ ಸುಮಾರು 70-80% ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಯಾವುದು ಪಕ್ಷ ಇದ್ದರೆ ಅಥವಾ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಇವತ್ತು ನಮ್ಮ ದಲಿತ ಸಂಘಟನೆಗೆ ಗೊತ್ತಾಗಬೇಕದು. ಬಾಬಾ ಸಾಹೇಬ್ರ ಕಣ್ಣಲ್ಲಿ ಕೈ ತೊಳೆದವ್ರಿಗೆ ಅವ್ರ ಕೊನೆ ಉಸಿರಿಗೂ ಕೂಡ
ತನ್ನ ಸಮುದಾಯಕ್ಕೆ ಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧವಾಗಿ ಬಾಬಾ ಸಾಹೇಬ್ ಹೋರಾಟದ ಅವ್ರ PN ನಾನಕಚಂದ್ರ ಹೊತ್ತು ಸಾಹೇಬರು ಇಡೀ ಪ್ರಪಂಚಕ್ಕೆ ಪುಸ್ತಕ ಬರೆದ ಮುಖಾಂತರ ತೋರಿಸ್ಕೊಟ್ರವರು. ಅಂದರೆ ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ ಅಂತಕ್ಕಂಥ ಡಿಕ್ಲೇರ್ ಅದು. ಬಾಬಾ ಸಾಹೇಬರನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಲೆ ಮಾಡುತ್ತದು. ಇವತ್ತಿನ ದಲಿತ ಸಂಘಟನೆಗಳಿಗೆ ನನ್ನ ಮನವಿ ಏನಂತಂದ್ರೆ, ವಿನಮ್ರತೆಯ ಮನವಿ ಏನಂತ ಗೌರವಪೂರ್ವಕವಾದಂಥ ಮನವಿ ಏನಂತ ಅಂದರೆ, ಸಂವಿಧಾನ ಅಂತ ಅಂದರೆ ಇವತ್ತು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದೊಳಗಡೆ ಸಂವಿಧಾನ ಇರೋದೇ ಇವತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. BJP ಒಂದು ಕಡೆಗೆ ಹಾಳು ಮಾಡ್ತೀವಂತದ, ಕಾಂಗ್ರೆಸ್ ಉಳಿಸ್ತೀವಂತಕ್ಕಂಥ ಹೆಸರಲ್ಲಿ ಇವತ್ತು ದೇಶದ ಬಹುಸಂಖ್ಯಾತ ಸಮಾಜವನ್ನು ಇವತ್ತು ಸಂವಿಧಾನದ ಮುಖಾಂತರ ಒಕ್ಕಲೆಬ್ಸ್ತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಂವಿಧಾನ ಜಾತದೊಳಗಡೆ ಬರೀ ದಲಿತ ಸಂಘಟನೆಗಳ ಮುಖಾಂತರ ರಾಜ್ಯ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತುಂಬ ಲೋಪದೋಷಗಳನ್ನು ಮಾಡಿ ಇವತ್ತು ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥ ಹೆಸರೊಳಗಡೆ ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆ ಒಳಗಡೆ ಅತಿ ಹೆಚ್ಚು ಸೀಟ್ಗಳು ತಗೊಳ್ಳಕ್ಕೆ ಅದೇ ಕಾರಣ ಆದದ್ದು. ಇವತ್ತು ನಮ್ಮ ದಲಿತ ಸಂಘಟನೆಯವರಿಗೆ ನಿಮ್ಮ ಮುಖಾಂತರ ಮನವಿ ಏನಂತ ಅಂದರೆ, ದಯಮಾಡಿ ಜಾಗೃತರಾಗಿ ಈ ಕಾಂಗ್ರೆಸ್ ಮತ್ತು BJP ಮತ್ತು JDS ಈ ಮೂರು ಸಮಾನ ಪಕ್ಷಗಳು ಈ ರಾಜ್ಯದ ದಲಿತ ವಿರೋಧಿತನವನ್ನು, ಅಲ್ಪಸಂಖ್ಯಾತ ವಿರೋಧಿತನವನ್ನು, ಹಿಂದುಳಿದವರ ವಿರೋಧಿತನವನ್ನು ಇವತ್ತೇನಾದರೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಪ್ರಣಕೇತ ಅವ್ರಿಗೆ ನಾವು ಬಂದಂಥ ಸಂದರ್ಭದಲ್ಲಿ, ರೂಲಿಗೆ ಬಂದಂಥ ಸಂದರ್ಭದಲ್ಲಿ ಈ ಹಿಂದುಳಿದ ವರ್ಗದವರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕಾಂತರಾಜ್ ವರದ ಆಯೋಗವನ್ನು ಜಾರಿ ಮಾಡ್ತೀವಿ, ಪರಿಶಿಷ್ಟ ಜಾತಿ ವರ್ಗದವರಿಗೆ SC/ST ಆಯೋಗವನ್ನು ಜಾರಿ ಮಾಡ್ತೀವಿ, ಉದ್ಯೋಗಗಳನ್ನ ಕೊಡ್ತೀವಿ ಅಂತ ಅಂದ್ರೆ ಇವತ್ತವರೆಗೂ ಕೂಡ ಕಾಂತರಾಜ್ ಆಯೋಗ ಹಿಂದುಳಿದವರಿಗೆ ತುಂಬ ಮೋಸ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಮೋಸ ಆಗ್ತಾ ಇದೆ, ದಲಿತರಿಗೆ ಮೀಸಲಾತಿಗಳನ್ನ ಕಿತ್ಕೊಂತ ಇದ್ದಾರೆ. ಸಂವಿಧಾನ ಒಂದು ಅಜೆಂಡಾದೊಳಗಡೆ ಈ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿರ್ತಕ್ಕಂಥದ್ದು ಇನ್ನು ಹಲವಾರುಗಳು ಅಂಶಗಳಿರೋದ್ರಿಂದ ನಾವು ಈ ಚುನಾವಣಾ ಅಜೆಂಡವನ್ನು ಸಂವಿಧಾನ ಉಳಿಸ್ತಕ್ಕಂಥ ಬಹುಜನ ಸಮಾಜ್ ಪಾರ್ಟಿಗೆ ವಿರೋಧಿ ಮಾಡ್ತಕ್ಕಂಥ ಕಾಂಗ್ರೆಸ್ಗೆ, BJPಗಳಿಗೆ, JDSಗಳಿಗೆ ಮತವನ್ನು ಕೊಡದೆ ಎಲ್ಲ ಪ್ರಗತಿಪರ ರೈತ ಸಂಘಟನೆಯವರಾಗಲಿ, ಕನ್ನಡಪರ ಸಂಘಟನೆಯವರಾಗಲಿ, ಈ ನಾಡಿನ ಎಲ್ಲ ಪ್ರಜ್ಞಾವಂತ ಎಲ್ಲ ಸಮುದಾಯದ ಸಂಘಟನೆಯವರು ಮತ್ತು ಮತದಾರರು ಈ ಬಾರಿ ಬಹುಜನ ಸಮಾಜ್ ಪಾರ್ಟಿ ಆನೆ ಗುರುತಿಗೂ ಕೂಡ ಒಂದು ಅವಕಾಶವನ್ನು ಕಡಾಖಂಡದ ಮಾಡಿಕೊಡ್ಲೇಬೇಕು ಅಂತಕ್ಕಂಥ ಪ್ರಸ್ತುತ ರಾಜಕಾರಣದ ಅನಿಷ್ಟ ರಾಜಕಾರಣದ ಪರಿಸ್ಥಿತಿ ಒಳಗಡೆ ಕಾಂಗ್ರೆಸ್ ಮತ್ತು BJPಯ ದುರಾಡಳಿತದ ಸಂವಿಧಾನ ವಿರೋಧಿ ನೀತಿಯ ಈ ಸರ್ಕಾರದ ಅನಿಷ್ಟತೆಗಳನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಇವತ್ತು